ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನಗಂತೂ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ಕೂಡ ಆಗ್ತಿಲ್ಲ. ಅಷ್ಟು ಫುಲ್ ಹುಷಾರಿಲ್ದೇನೆ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಆಗಿದ್ವಿ ನಾನು ನನ್ನ ಮಗನು. ಹಾಗಾಗಿ ನಾನು ಯಾವುದೇ ರೀತಿ ಲಾಗ್ಸ್ ಮಾಡ್ತಿಲ್ಲ. ಇದು ಒಂದು ಹಳೆ ವಿಡಿಯೋನೇ. ನನ್ನ ಮಗನದು ಬರ್ತ್ಡೇ ಇತ್ತಲ್ಲ, ಅವತ್ತಿನ ದಿನದ್ದು ಅಪ್ಲೋಡ್ ಮಾಡಿರಲಿಲ್ಲ. ಜಸ್ಟ್ ವಿಡಿಯೋ ಮಾಡ್ಕೊಂಡಿರೋದು ಎಡಿಟ್ ಮಾಡಿದ್ದೆ ಅರ್ಧನ. ಇವಾಗ ಫುಲ್ ಎಡಿಟ್ ಮಾಡಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಹಾಕೋಣ, ತುಂಬ ದಿನ ಆಯ್ತಲ್ಲ ಲಾಗ್ಸ್ ಮಾಡಿ ಅಂತ ಮಾಡ್ತಾ ಇದ್ದೀನಿ. ಅವನನ್ನೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ. ಅದಾಗಲಿ ಆಫ್ ಮಾಡಿಬಿಟ್ಟು ಹೋಗೋಣ ಸ್ನಾನಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದೆ. ನಂಗೆ ಇವಾಗ ಬಟ್ಟೆ ಒಣಗಾಕೋಕ್ಕೂ ಟೈಮ್ ಇಲ್ಲ. ಅವನನ್ನು ಬಿಟ್ಟು ಬಂದಮೇಲೆ ಒಣಗಾಕೋಣ ಅಂತ ನಾನು ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಮಾಯಿಶ್ಚರೈಸು ಮತ್ತು ಒಂದು ಡೇ ಕ್ರೀಮು ಅಷ್ಟೇ ಯೂಸ್ ಮಾಡ್ತಿರೋದು. ಇನ್ಯಾವುದೇ ರೀತಿ ಫೌಂಡೇಶನ್ನು ಬೇರೆ ಥರ ಯಾವುದು ಕ್ರೀಮ್ಸ್ ಯೂಸ್ ಮಾಡ್ತಿಲ್ಲ. ಮತ್ತು ಕಾಜಲ್ಲು ಲಿಪ್ಸ್ಟಿಕ್ ಯೂಸ್ ಮಾಡ್ತಿಲ್ಲ, ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ಲಿಪ್ ಕೇರ್ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಸ್ವಲ್ಪ ಕುಂಕುಮ ಇಟ್ಕೊತೀನಿ ಅಷ್ಟೇ. ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ. ಹಾಗೆ ನನ್ನ ಮಗನ ಬರ್ಡೇ ಅಲ್ವಾ, ಸೆಲೆಬ್ರೇಷನ್ ಬೇಡ ಅಂದ್ಕೊಂಡಿದ್ವಿ. ಲಾಸ್ಟಲ್ಲಿ ಮಾಡೋಣ ಅಂತ ಸಿಂಪಲಾಗಿ ಮಾಡೋಣ, ಇನ್ನು ಸ್ಕೂಲಿಗೆಲ್ಲ ಹೊಸ ಬಟ್ಟೆ ಹಾಕಿ ಕಳ್ಸಕ್ಕೆ ತರಲೇಬೇಕಲ್ಲ ಹೇಗಿದ್ರು ಅಂದ್ಬಿಟ್ಟು ತಗೊಂಡು ಬಂದ್ವಿ ಹಿಂದಿನ ದಿವಸ. ಹಾಗೆಯೇ ಅವನು ಕೇಕ್ ಕಟ್ ಮಾಡಿಸಲ್ವಾ ಅಂತ ಕೇಳ್ತಿದ್ದ. ಮಾಡಿಸ್ತೀವಿ ಈವ್ನಿಂಗ್ ಅಂದ್ಬಿಟ್ಟು ಕೇಕ್ ಕೂಡ ಆರ್ಡ್ರ್ ಕೊಟ್ಟು ಬರಬೇಕು ಅವನನ್ನು ಸ್ಕೂಲಿಗೆ ಬಿಟ್ಟು ಬರುವಾಗ. ಹಾಗೆ ಟೆಂಪಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಮನೇಲಿ ಪೂಜೆ ಕೂಡ ಮುಗಿಸಿ ಹೋಗಬೇಕು. ಇನ್ನೂ ಅವನಿಗೆ ಬಾಕ್ಸಿಗೆ ಟಿಫನ್ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇವತ್ತು ಅವನಿಗೆ ಇಷ್ಟ ಅಂತ ಪುಳಿಯೋಗರೆ ಮಾಡಿದ್ದೆ ಟಿಫನ್ಗೆ ಮಾರ್ನಿಂಗು. ಅವನು ಬಾಕ್ಸಿಗೆ ಏನು ಪುಳಿಯೋಗರೆ ಹಾಕ್ಕೊಡಲ್ಲ ಇವತ್ತು. ಅವನಿಗೆ ಆ್ಯಕ್ಚುಲಿ ದೋಸೆ ಹಾಕ್ಕೊಡ್ಬೇಕು. ನಾನು ದೋಸೆಗೆ ನೆನೆಸಿರಲಿಲ್ಲ, ಅವ್ನು ಪುಳಿಯೋಗರೆ ಮಾಡು ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ರವೆ ದೋಸೆನೇ ಮಾಡೋಣ ಅಂತ ರವೆ ನೆನೆಸಿಟ್ಟಿದ್ದೀನಿ. ಇವಾಗ ಅದನ್ನು ದೋಸೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಚಟ್ನಿ ಪುಡಿ ಎಲ್ಲ ಹಾಕಿ ರೋಲ್ ಮಾಡಿಡಬೇಕು. ಯಾವ ಥರ ಮಾಡ್ತೀನಿ, ಯಾವುದೇ ಚಟ್ನಿ ಪುಡಿ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ ಥರ ಚಟ್ನಿ ಪುಡಿ ಮಕ್ಳಿಗೆ ಕೊಡೋದ್ರಿಂದ ತುಂಬ ಹೆಲ್ತಿಯಾಗಿರ್ತಾರೆ. ಹಾಗೆಯೇ ಅವ್ರಿಗೆ ಹೊಟ್ಟೆ ಹಸಿವು ತುಂಬ ಆಗುತ್ತೆ, ಚೆನ್ನಾಗಿ ಊಟ ತಿಂಡಿ ತಿಂತಾರೆ. ನೋಡಿ, ಹೊಸ ಡ್ರೆಸ್ ಇನ್ನೊಂದು ಜೊತೆ ಪರ್ಚೇಸ್ ಮಾಡಿರೋದು. ನಿಮಗೆ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಏನಾದರೂ ಕೊಡಬೇಕಲ್ವಾ, ಚಾಕ್ಲೇಟ್ಸ್ ಬದಲು ಕ್ರಯಾನ್ಸ್ ಕೊಡು ಅಂತ ಕೊಡಿಸಿದ್ದೀನಿ. ಹಾಗೆ ಅವ್ನಿಗೆ ಲಾಸ್ಟ್ ವೀಕು ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಮಳೆ ಇದ್ದಿದ್ದಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಈ ವೀಕಲ್ಲಿ ಯಾವತ್ತಾದರೂ ಕರ್ಕೊಂಡು ಹೋಗ್ತೀವಿ. ಪ್ರತಿದಿನ ಬ್ಯಾಗಲ್ಲಿ ಕ್ಯಾಪ್ನ ಇಟ್ಟು ಕಳಿಸಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ಬ್ಯಾಗಿಗೆ ಪ್ಯಾಕ್ ಮಾಡ್ತಿದ್ದೆ. ಅವನ್ನೆಲ್ಲ ಕ್ರಯಾನ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಬಾಕ್ಸ್ ಒಂದು ಪ್ರಿಪೇರ್ ಮಾಡಿಕೊಂಡ್ರೆ ಕರ್ಕೊಂಡು ಹೋಗ್ಬೋದು. ಪೂಜೆ ಮಾಡ್ತಾ ಇದ್ದೀನಿ. ಅವನ ಕೈಲಿ ಪೂಜೆ ಮಾಡಿಸಿ, ಯಾವತ್ತೂ ನಮ್ಮ ಮನೆ ಮುಂದೆ ಹಸು ಬಂದು ಏನು ತಿನ್ನೋದು ಕೊಡಿ ಅಂತ ಏನು ಕೂಗ್ತಿರ್ಲಿಲ್ಲ. ಇವತ್ತು ಅದೇ ಆಗದೆ ನಮ್ಮ ಮನೆ ಮುಂದೆನೇ ಬಂದು ನಿಂತ್ಕೊಂಡು ಕೂಗ್ತಾ ಇತ್ತು. ಇವನು ಈಚೆ ಹೋಗಿದ್ನಲ್ಲ ಪೂಜೆ ಮಾಡೋದಕ್ಕೆ, ಆವಾಗ ಸರಿ ಅಂತ ನಾನು ಅದಕ್ಕೆ ಬಾಳೆಹಣ್ಣು ಕೊಡೋಣ ಅಂದ್ಕೊಂಡೆ. ಹುಷಾರಿಲ್ಲದೆ ಇರೋದಕ್ಕೆ ಕೋಲ್ಡ್ ಅಲ್ವಾ ಬಾಳೆಹಣ್ಣು, ಹಾಗಾಗಿ ತಂದಿರಲಿಲ್ಲ. ಸರಿ ಅಂದ್ಬಿಟ್ಟು ಬೇರೆ ಬೆಲ್ಲ ಕೊಡೋಣ ಅಂತ ತಗೊಂಡ್ಬಂದು ಪ್ಲೇಟಲ್ಲಿ ಇಟ್ಕೊಂಡು ಕರೆದ್ರೆ ಎಷ್ಟು ಚೆನ್ನಾಗಿ ಬಂದಿಸ್ಕೊಂತು. ಅವನಿಗೂ ಖುಷಿ ಆಯಿತು. ನೋಡಿ, ಅವನೇ ಒಬ್ಬನೇ ಇಟ್ಕೊಂಡು ಕೊಡು ಅಂದರೆ ಇಲ್ಲ ಬಿದ್ದೋಗುತ್ತಮ್ಮ ಇಟ್ಕೊ ಅಂದ. ಹಾಗಾಗಿ ಸರಿ ಅಂತ ನೋಡಿ ಅವನೇ ಕೊಡ್ತಿದ್ದಾನೆ ಹಿಡ್ಕೊಂಡು. ಕೊಟ್ವಿ, ತಿನ್ಕೊಂಡಾದ್ಮೇಲೆ ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಬಾಗಿಲಿಗೆ ತುಳಸಿಗೆಲ್ಲ ಪೂಜೆ ಮಾಡಿ ಅದಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಹೋದೆ ಒಳಗೆ. ನನಗೆ ಟೈಮ್ ಇರಲಿಲ್ಲ ಅಲ್ಲಿ ಹೋಗಿ ಅಂಗಡಿಗೆ ಬಾಳೆಹಣ್ಣು ತಂದು ಕೊಡೋದಕ್ಕೂ. ಹಾಗಾಗಿ ಬೆಲ್ಲ ಕೊಟ್ಟೆ. ಬೆಲ್ಲ ಕೊಟ್ಟರು ಒಳ್ಳೆಯದು. ಅದ್ರ ಜೊತೆ ಸ್ವಲ್ಪ ತೊಗರಿಬೇಳೆ ಕೂಡ ಸೇರಿಸ್ಕೊಡ್ಬೇಕಿತ್ತು. ಅದು ಇನ್ನೂ ತುಂಬ ಶ್ರೇಷ್ಠ. ಬೆಲ್ಲ ತೊಗರಿಬೇಳೆ ಹಸುಗೆ ಕೊಡೋದು ತುಂಬ ಶ್ರೇಷ್ಠ. ಯಾವುದೇ ರೀತಿ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತಾರೆ. ನೋಡಿ, ನಮಗೆ ಅವನ ಬರ್ತ್ಡೇ ದಿನವೇ ಅದು ಬಂದು ಆ ಥರ ಹಚ್ಚಿದ್ದಕ್ಕೆ ನಮಗೂ ಖುಷಿ ಆಯಿತು. ಅಟ್ಲೀಸ್ಟ್ ಅವತ್ತು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅಲ್ಲಿ ಓಪನ್ ಇರಲಿಲ್ಲ ದೇವಸ್ಥಾನ. ಹಾಗಾಗಿ ಇಟ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಇಲ್ಲೇ ಬರ್ತಡೇ ದಿನ ಏನಾದರೂ ದಾನ ಮಾಡಬೇಕು, ಏನಾದರೂ ಕೊಡಬೇಕು ಅಂತಾರಲ್ಲ, ಹಂಗೆ ಆ ಹಸುನೇ ಅದಾಗದೆ ಬಂದು ಇಸ್ಕೊಂಡು ಅಂದ್ಕೊಳ್ಳೋ ಆಯಿತು ನಮಗಂತೂ.
ನೋಡಿ ರವೆ ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಬಾಕ್ಸಿಗೆ ಹಾಕಬೇಕು. ನೀರೆಲ್ಲ ಹಾಕಿದ್ದೀನಿ ಬಾಟಲ್ಗೆ. ಇದೆ ದೋಸೆ. ಇವು ಬೆಂದ್ಮೇಲೆ ಇದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಸವರಿ ಚಟ್ನಿ ಪುಡಿ ಉದುರಿಸಿ ರೋಲ್ ಮಾಡಿಡ್ಬೇಕು ಬಾಕ್ಸಲ್ಲಿ. ನಾನಿಲ್ಲಿ ಮನೇಲೇ ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ. ಯಾವ ಥರ ಮಾಡೋದು ಅಂತ ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಮಾಡುವಾಗ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ಹುಚ್ಚಲ್ ಚಟ್ನಿ ಪುಡಿ ನಾನೇನು ಮನೇಲಿ ಮಾಡಲ್ಲ, ಬಟ್ ಹೊರಗಡೆಯಿಂದ ತಂದಿದ್ವಿ. ಚೆನ್ನಾಗಿದೆ. ಅದನ್ನು ಹುಚ್ಚಲ್ ಚಟ್ನಿ ಪುಡಿ ಕೊಡೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಚೆನ್ನಾಗಿ ತಿಂತಾರೆ ಊಟ ತಿಂಡಿನ. ಇದು ನುಗ್ಗೆ ಸೊಪ್ಪಿನ ಕೊಡೋದ್ರಿಂದ ಐರನ್ನು ಕ್ಯಾಲ್ಶಿಯಂ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ರೋಲ್ ಮಾಡಿಡ್ತೀನಿ. ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಚಟ್ನಿ ಪುಡಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಇದನ್ನಾದರೆ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತೇನೆ. ನಾನೇನಾದರೂ ಪುಳಿಯೋಗರೆ ಇಷ್ಟ ಅಂತಾನಲ್ಲ ಅಂತ ಏನಾದರೂ ಅದನ್ನೇ ಹಾಕಳಿಸಿದ್ರೆ ಇವತ್ತು ಅದ್ರೊಳಗಡೆ ಇರೋ ಕಡಲೆ ಬೀಜ ಮಾತ್ರ ತಿನ್ಕೊಂಡು ರೈಸ್ ಎಲ್ಲ ಹಂಗೆ ವಾಪಸ್ ತರೋನು. ಈ ಥರ ಮಾಡಿದ್ರಿಂದ ತಿಂದಿದ್ದ. ಮನೆಗೆ ಬಂದಮೇಲೆ ಮತ್ತು ಪುಳಿಯೋಗರೆ ಬೇಕು ಅಂದ ಮತ್ತೂ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆನೇ ತಿನ್ನಿಸಿದ್ದೆ. ಹಾಗೆ ಬರುವಾಗ ಕೇಕ್ ಕೂಡ ಆರ್ಡ್ರ್ ಕೊಟ್ಟು ಬರಬೇಕು. ಅವನು ಸ್ಕೂಲಿಗೆ ಬಿಟ್ಟು ಬರುವಾಗ ನಾನು ಟೆಂಪಲ್ ಓಪನ್ ಇರುತ್ತೆ ಕರ್ಕೊಂಡು ಹೋಗೋಣ ಅಂತ ಬೇಗ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಟೆಂಪಲ್ ಓಪನ್ ಇರಲಿಲ್ಲ. ಸರಿ ಬಿಡು ಈವ್ನಿಂಗ್ ಕರ್ಕೊಂಡು ಹೋದ್ರೆ ಆಗುತ್ತೆ ಅಂದ್ಕೊಂಡೆ. ಆದರೆ ಈವ್ನಿಂಗು ಕೂಡ ಹೋಗೋಕ್ಕಾಗಲಿಲ್ಲ. ನಮಗೂ ಕೂಡ ಎಲ್ರಿಗೂ ಹುಷಾರಿಲ್ಲದೆ ಫೀವರು, ಕೋಲ್ಡು, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳಕ್ಕೆ ಇಲ್ಲ. ಅವಾಗೊಂದ್ಸಲ ಆಗಿ ಸ್ವಲ್ಪ ಹುಷಾರಾದ್ವು ಅಂದ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ಗಂತೂ ಸ್ಮಾಲ್ ಆಕ್ಸಿಡೆಂಟ್ ಆಯಿತು. ಅಷ್ಟರಲ್ಲಿ ನಮಗೂ ಕೂಡ ಮತ್ತೆ ಹುಷಾರಿಲ್ದಂಗಾಗಿ ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿ ಬಂದ್ವಿ ನಾನು ನನ್ನ ಮಗನು. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೂ ಆಗ್ತಿಲ್ಲ. ನಾನು ಹಳೆ ವೀಡಿಯೋ ಮಾಡಿರೋದನ್ನು ಕೂಡ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಇವಾಗ ಇದು ಹಳೇದಾಯಿತು, ತುಂಬ ದಿನ ಆದರೆ ಯಾರಿಗೂ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗಲೂ ಕೂಡ ಕೋಲ್ಡ್ ಇದೆ, ವಾಯ್ಸ್ ಅಷ್ಟು ಕರೆಕ್ಟಾಗಿಲ್ಲ, ಆದ್ರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ ಬರ್ಡೇ ಕೇಕ್ ತಂದು ಈವ್ನಿಂಗು ಅವ್ರ ಪಾಪ ಬರೋವಾಗ ಸ್ವಲ್ಪ ಬಲೂನ್ ಎಲ್ಲ ತಂದಿದ್ರು. ಯಾರನ್ನು ಕೂಡ ಕರೆದಿರಲಿಲ್ಲ. ಅವನ ಫ್ರೆಂಡು ಇಲ್ಲೇ ಪಕ್ಕದವನು, ನಮ್ಮ ನೈಬರು. ಹಾಗಾಗಿ ಅವನು ಯಾವಾಗಲೂ ಚೆನ್ನಾಗಿ ಆಟ ಆಡೋಕೆ ಅವ್ರ ಮನೆಗೆ ಹೋಗೋದು, ಅವ್ನು ಬರೋದು, ಆಟ ಆಡೋದೆಲ್ಲ ಮಾಡ್ತಿರ್ತಾರೆ. ಇವನಿಗಿಂತ ದೊಡ್ಡವನು ಆ್ಯಕ್ಚುಲಿ ಅವನು 1 ಇಯರು. ಅವನನ್ನು ಮಾತ್ರ ಅವನೇ ಕರೆದಿದ್ದ. ಬರ್ತಡೇ ನಂದು, ಕೇಕ್ ಕಟ್ ಮಾಡ್ತೀನಿ ಬಾ ಅಂತ. ಹಾಗಾಗಿ ಬಂದಿದ್ದ. ನಾವು ಕಟ್ ಮಾಡಿಸಿ ಅವನಿಗೂ ಕೂಡ ಎಲ್ಲ ಕೇಕ್ ಎಲ್ಲ ಕೊಟ್ಟು ಅವ್ರ ಮನೆಗೂ ಎಲ್ಲ ಸ್ವಲ್ಪ ಕೊಟ್ಟೆ. ನಮಗೆಲ್ರಿಗೂ ಹುಷಾರಿಲ್ಲದೆ ಇರೋದಕ್ಕೆ ಮಲ್ಲಿ ಇದ್ರೂ ಅವನು ಕೇಳ್ತಿರ್ತಾನೆ, ಆಟ ಮಾಡ್ತಾನೆ. ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟೆಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ ಯಾಕಾಗ್ತಿದೆಯೋ ಗೊತ್ತಿಲ್ಲ. ನಮಗೇನೆ ಹುಷಾರಿಲ್ದಂಗೆ ಏನಕ್ಕೆ ಕಣ್ಣು ದೃಷ್ಟಿನೋ ಯಾರ ಕಣ್ಣು ದೃಷ್ಟಿನೋ ಏನೋ ಗೊತ್ತಿಲ್ಲ. ಆದರೂ ಕಷ್ಟ ಬಂದವ್ರಿಗೆ ಕಷ್ಟ ಬರುತ್ತೆ ಅಂತಾರೆ. ಆದರೆ ಕಷ್ಟ ಅಂತ ಕಷ್ಟ ಮುಗಿದ್ಮೇಲೆ ಒಳ್ಳೇದು ಬರಲೇಬೇಕಲ್ಲ, ಕಷ್ಟ ಮುಗಿಲೇಬೇಕಲ್ಲ ಒಂದಲ್ಲ ಒಂದಿನ. ಹಾಗೆ ಮುಗಿಯುತ್ತೆ, ಒಳ್ಳೇದಾಗುತ್ತೆ ಅನ್ಕೊಳ್ತಾ ಇದ್ದೀನಿ. ಆ ದೇವ್ರ ಹತ್ರನೂ ಅದನ್ನೇ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಗ ಎಲ್ಲ ಹುಷಾರಾಗಿ ಮುಂಚೆ ಥರನೇ ಲಾಗ್ಸ್ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ಅದು ಈ ಥರ ಶರ್ಟ್ ಆ್ಯಕ್ಚುಲಿ ಸ್ಕೂಲಿಗೆ ಹೋಗುವಾಗ ನಾನು ಬಟನ್ ಹಾಕಿ ಕಳಿಸಿದ್ದೆ. ಅದು ಒಳಗಡೆ ಅದೇ ವೈಟ್ ಕಲರ್ದು ಅದರಲ್ಲೇ ಅಟ್ಯಾಚ್ ಇದೆ ಟೀ ಶರ್ಟು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು ಶರ್ಟು. ಇನ್ನೊಂದು ಅದನ್ನು ಹಾಕೋಣ ಅಂದ್ಕೊಂಡೆ. ಇಲ್ಲ ಅಮ್ಮ ನನಗಿದೆ ಚೆನ್ನಾಗಿದೆ, ಇದೇ ಬೇಕು, ಇದನ್ನು ಓಪನ್ ಮಾಡ್ಕೊತೀನಿ ಅಂತ ಓಪನ್ ಮಾಡಿಸ್ಕೊಂಡು ಇದರಲ್ಲೇ ಇದ್ದ. ನಾನು ಈವ್ನಿಂಗ್ ಇನ್ನೊಂದು ಹಾಕೋಣ ಅಂದ್ಕೊಂಡಿದ್ದೀನಿ, ಕ್ಲಾಸಿಗೆ ಹಾಕಿ ಕಳಿಸಿದ್ನೆಲ್ಲ ಸಾಕು ಅಂದ್ಕೊಂಡಿದ್ದೆ. ಇಲ್ಲ ಅಂತ ಪ್ಯಾಂಟ್ ಒಂದು ಮಾತ್ರ ಚೇಂಜ್ ಮಾಡಿಸ್ಕೊಂಡೆ, ಶರ್ಟ್ ಇದೇ ಬೇಕು ಅಂತ ಅದರಲ್ಲೇ ಇದ್ದ. ನೋಡಿ ಅವ್ನ ಖುಷಿಗೋಸ್ಕರನೇ ನಾನು ಕೇಕ್ ಆರ್ಡ್ರ್ ಕೊಟ್ಟು ತಗೊಂಬಂದು ಕಟ್ ಮಾಡಿಸಿದ್ದು. ಇಲ್ಲ ಅಂದರೆ ಮಾಡ್ತಿರ್ಲಿಲ್ಲ. ಹುಷಾರಿಲ್ಲದೆ ಇರೋದಕ್ಕೆ ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ. ಅವ್ರ ಪಪ್ಪಂಗಾಗಲಿ ನಮಗಾಗಲಿ. ಅವನಿಗೆ ಇಷ್ಟ ಅಲ್ವಾ ಮಕ್ಕಳು, ಲಾಸ್ಟ್ ಟೈಮ್ ಮಾಡಿಸಿದ್ರು ಈಗ ಯಾಕೆ ಮಾಡಿಸಲ್ಲ ಅಂತ ಎಲ್ಲ ಅನ್ನಲ್ಲ. ಹಾಗಾಗಿ ಸಿಂಪಲಾಗಿ ಕೇಕ್ ತಂದು ನಾವೇನೆ ಕಟ್ ಮಾಡಿಸ್ತು. ಅವನಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು
ಈ ವಿಡಿಯೋ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋಗೆ ಲೈಕ್ ಮಾಡದೆ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಕೇಕ್ ಎಲ್ಲ ಕಟ್ ಮಾಡಿಸಿದಾದ್ಮೇಲೆ ಅವ್ರಿಗೆ ಕೂಡ ಕೇಕ್ ಹಾಕ್ಕೊಟ್ಟೆ. ನೋಡಿ ನಾನು ಒಳಗೆ ಹೋಗಿ ಪ್ಲೇಟ್ ತಗೊಂಬರೋ ಅಷ್ಟರಲ್ಲಿ ಅವರಿಬ್ರು ಏನು ತರಲೆ ಆಟ ಆಡ್ತಿದ್ದಾರೆ. ಅವ್ನು ಕಟ್ ಮಾಡೋಕ್ಕೆ ಅವ್ನು ಕಟ್ ಮಾಡಬೇಡ ಬೈಯುತ್ತೆ ಅಮ್ಮ ಅಂತ ಹೇಳ್ತಿದ್ದಾನೆ. ನಾನು ಬಂದಿಬ್ಬರಿಗೂ ಕೂಡ ಕೇಕ್ ಕಟ್ ಮಾಡಿರೋದು ಹಾಕ್ಕೊಟ್ಟು ತಿಂದ್ರಿ ಅಂತ ಹಾಕ್ಕೊಟ್ಟು ಕುಣಿಸಿದ್ದೆ. ತಿನ್ಕೊಂಡಿದ್ರು. ಆಮೇಲೆ ಇವತ್ತು ನಾನೇನು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ. ಬೆಳಗ್ಗೆ ಇದು ಮಾಡಿದ್ರಿಂದ ಸಾಂಬಾರು ಕೂಡ ಹಿಂದಿನ ದಿವಸದಿತ್ತು. ಹಾಗಾಗಿ ಇವಾಗ ಈವ್ನಿಂಗ್ ಏನಾದರೂ ಮಾಡಬೇಕಿತ್ತಲ್ಲ, ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಕೂಡ ಮಾಡಿದ್ದೆ. ಇವನು ನಮ್ಮ ನೈಬರ್ ಒಬ್ಬರು ತುಂಬ ಕ್ಲೋಸಾಗಿ ಹಚ್ಕೊಂಡಿದ್ದಾರೆ ಇವನ್ನ. ಅವ್ರಿಗೆ ಕೂಡ ಕೊಡೋದಕ್ಕೆ ಅವ್ರು ಇರಲಿಲ್ಲ. ಮಾರ್ನಿಂಗ್ ಕೊಟ್ವಿ ಅವರಿಗೆ ಕೇಕು ಮಿಕ್ಸರ್ ಎಲ್ಲ. ಅವ್ರು ಕೂಡ ಇವನಿಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ವಾಚ್ ಥರ ವೇರ್ ಮಾಡ್ಬೋದು ಕೈಗೆ. ಅದು ಲೈಟಿಂಗ್ಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಅವನು ಅದರಲ್ಲಂತೂ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಖುಷಿಯಾಗಿ. ನಾವು ಬರ್ತಡೆಗೆ ಅಂತ ಅವನಿಗೇನು ಬರ್ತಡೇ ದಿನ ಗಿಫ್ಟ್ ಕೊಡಲಿಲ್ಲ. ಆ್ಯಕ್ಚುಲಿ ಬುಕ್ ಮಾಡಿದ್ವಿ. ಅವನಿಗೆ ಕ್ರೈನ್ ಬೇಕು ಆಟ ಆಡೋದಕ್ಕೆ ಅಂತ ಕೇಳ್ತಿದ್ದ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಥರ ಈ ಸಲ ಏನು ತುಂಬ ಕಾಸ್ಟ್ಲಿ ಗಿಫ್ಟ್ ಏನು ಕೊಡಿಸಿಲ್ಲ. ಅದು ಕೂಡ 2 ದಿನ ಲೇಟಾಗಿ ಬಂತು ಬರ್ತಡೇ ಆದಮೇಲೆ. ಯಾವಾಗಲೂ ಬರ್ತಡೆಗೆ ಅಂತ ಏನು ಗಿಫ್ಟು ಏನು ಕೊಡಿಸಲ್ಲ ಅವನಿಗೆ. ಲಾಸ್ಟ್ ಇಯರ್ ಸೈಕಲ್ ಕೊಡಿಸಿದ್ವಿ. ಈ ಸಲ ಕ್ರೈನ್ ಬೇಕು ಅಂತ ಕ್ರೈನ್ ಕೊಡಿಸ್ಕೊಂಡಿದ್ದಾನೆ. ಅವ್ರಿಗೆ ಕೇಕ್ ಎಲ್ಲ ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ. ನಾವು ಇನ್ನೂ ಇದ್ದರೆ ಮನೇಲಿ ಅವನು ಕೇಳ್ತಾನೆ ಅಂದ್ಬಿಟ್ಟೆಲ್ಲ ಖಾಲಿ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಪೇಸ್ಟ್ರಿ ಕೇಕ್ನ ತುಂಬ ಇಟ್ಕೊಂಡು ತಿನ್ನಲೂಬಾರ್ದು. ಇನ್ನೂ ಎಲ್ಲಿ ಹಾಳಾಗ್ಬಿಡುತ್ತೆ. ಮೊದಲೇ ಕೋಲ್ಡ್ ಆಗಿರೋದ್ರಿಂದ ಇನ್ನೂ ಕೋಲ್ಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಟ್ಟು ಕಳಿಸೋಣ ಅಂತ ಎಲ್ಲ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ತರಕಾರಿ ಕೂಡ ಕಟ್ ಮಾಡಿ ಬೇಯಿಸಿ ರೆಡಿ ಇಟ್ಟಿದ್ದೀನಿ. ಹಾಗೆ ಆನಿಯನ್ನು, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಉಪ್ಪಿಟ್ಟಿಗೆ ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ. ಕೇಸರಿಬಾತ್ ಕೂಡ ರೆಡಿ ಮಾಡಿದ್ದೆ. ಅವ್ರು ಬರೋ ಅಷ್ಟರಲ್ಲಿ ಅವನು ಮನ್ಗಿದ್ದ. ಅವ್ನು ಎದ್ದೇಳೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಅಂದರೆ ಅವನನ್ನು ಈವ್ನಿಂಗ್ ಮನಗಿಸಿ ಅವನು ಎದ್ಮೇಲೆ ಕರ್ಕೊಂಡೋಗಿ ನಾನೇ ಇನ್ನು ಅವ್ರ ಪಪ್ಪ ಬಂದು ಹೋಗಿ ತಗೊಂಬರೋದು ಲೇಟ್ ಆಗುತ್ತೆ ಕೇಕ್ನ ಅಂತ ನಾನೇ ಎಲ್ಲ ಆರ್ಡ್ರ್ ಕೊಟ್ಟಿದ್ದೆ. ಹಂಗೆ ಇಸ್ಕೊಂಡು ಬಂದೆ. ಅವರು ಕೂಡ ನಮ್ಮ ಜೊತೆನೇ ಬಂದರು. ನೋಡಿ ಇವಾಗೆಲ್ಲ ಹಾಕಿ ಪ್ಯಾಕ್ ಮಾಡಿ ಅವ್ರ ಮನೆಗೂ ಸ್ವಲ್ಪ ಕೊಟ್ಬಿಡೋಣ ಅಂತ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಇಯರ್ ಅಂತೂ ತುಂಬ ಚೆನ್ನಾಗಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಕರೆದು ಅಲ್ಲಿ ನೈಬರು ಯಾರ್ಯಾರಿದ್ರು ಮುಂಚೆ ಇದ್ದಿದ್ದ ಹತ್ರ ಅವ್ರನ್ನೆಲ್ಲ ಕರೆದು ಜೋರಾಗಿ ಮಾಡಿದ್ವಿ. ಡೆಕೋರೇಷನ್ ಕೂಡ ಮಾಡಿಸಿದ್ವಿ. ಬಲೂನ್ದು ಮನೆ ಒಳಗಡೆನೆ, ಅಂದರೆ ಹೊರಗಡೆ ಏನಲ್ಲ, ಚೆನ್ನಾಗಿ ಮಾಡಿದ್ವಿ ತುಂಬ ಜೋರಾಗಿ. ಅಂದರೆ 3 years ಅಲ್ವಾ. ಫಸ್ಟ್ ಇಯರ್ದು ತುಂಬ ಒಂದು ನಾಮಕರಣ ಏನು ಮಾಡಿರಲಿಲ್ಲ. ಫಸ್ಟ್ ಇಯರ್ ಬರ್ಡೇನೇ ಜೋರಾಗಿ ಮಾಡಿದ್ದು. ಸೆಕೆಂಡ್ ಇಯರ್ದು ಕೂಡ ಅದೇ ಥರ ಮನೇಲೇ ಮಾಡಿದ್ದು. ಬಟ್ ತುಂಬ ಜನ ಕರೆದು ಎಲ್ಲ ಮಾಡಿದ್ವಿ ಊರಲ್ಲಿ. ಇಲ್ಲಿ ಯಾರನ್ನು ನಾವು ನುಡ್ಸಾಗಿಂದ ಯಾರನ್ನೂ ಕರೆದಿರಲಿಲ್ಲ. ನಾಮಕರಣ ಮಾಡಲ್ಲ, ಬರ್ತಡೆಗೆ ಬನ್ನಿ ಅಂತ ಎಲ್ಲ ಹೇಳ್ದಾಗ್ಲೂ ಅವಾಗಲೂ ಯಾರೂ ಅಷ್ಟು ದೂರ ಬರೋಕ್ಕಾಗಲ್ಲ ಊರಿಗೆಲ್ಲ ಅಂತ ಅಂದಿದ್ರು. ಅವಾಗ ಕೂಡ ನಮ್ಮ ತಾತ ಬೇರೆ ಎಕ್ಸ್ಪೈರ್ ಆಗಿದ್ದರಿಂದ ನಮಗೂ ಇಲ್ಲಿಯವ್ರನ್ನ ಯಾರನ್ನೂ ಕರೆದು ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಆಗಿರಲಿಲ್ಲ. ಹಾಗಾಗಿ 3 years ಜೋರಾಗಿ ಮಾಡಿದ್ವಿ ಎಲ್ಲರನ್ನು ಕರೆದ್ಬಿಟ್ಟು. ಅಂದರೆ ಆ ಊರಿಗೆ ಯಾರು ಬರೋಕ್ಕಾಗಲ್ಲ, ನಾವು ಮುಂಚೆ ಇದ್ವಲ್ಲ ಅಲ್ಲಿ ಯಾರು ನೈಬರ್ ಇದ್ದರು ಅವರು ಹಸ್ಬೆಂಡ್ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಕರೆದು ಗ್ರ್ಯಾಂಡಾಗಿ ಮಾಡಿದ್ವಿ. ಮತ್ತು ಇನ್ನೇನು ಆ ಥರ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಅಂತಲೇ ಈ ಸಲ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಆಗಲಿ.